ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ, ಸುಸ್ವಾಗತ. ಗೆಳೆಯರೆ, ಇಡೀ ಜಗತ್ತಲ್ಲಿ ಅತಿ ಬಲಿಷ್ಠ ಸೇನೆ ಯಾವುದು? ಈ ಪ್ರಶ್ನೆ ಕೇಳಿದ್ರೆ ನಿಮ್ಮಲ್ಲಿ ಸಾಕಷ್ಟು ಜನ ಅಮೆರಿಕ, ರಷ್ಯಾ, ಚೈನಾದ ಹೆಸರುಗಳನ್ನು ಹೇಳಬಹುದು. ಆದರೆ ಇಡೀ ಜಗತ್ತಲ್ಲಿ ಅತಿ ಬಲಿಷ್ಠ ಸೈನ್ಯ ಅಂದರೆ ಅದು ಭಾರತದ ಸೈನ್ಯ. ನಾನು ಯಾಕೆ ಹೀಗೆ ಹೇಳ್ತಾ ಇದ್ದೀನಿ ಅನ್ನೋದು ನಿಮಗೆ ಅರ್ಥ ಆಗಬೇಕು ಅಂದರೆ ಈ ವಿಡಿಯೋನ ಪೂರ್ತಿ ನೀವು ನೋಡಬೇಕು. ಆಗಷ್ಟೇ ನಿಮಗೆ ಭಾರತೀಯ ಸೇನೆಯ ಮೇಲಿನ ಭಾವನೆ ಬದಲಾಗುತ್ತೆ, ಗೌರವ ಮತ್ತಷ್ಟು ಹೆಚ್ಚಾಗುತ್ತೆ. ಹಾಗಾದ್ರೆ ಇನ್ಯಾಕೆ ತಡ? ಭಾರತೀಯ ಸೇನೆಯ ಬಗ್ಗೆ ಒಂದಷ್ಟು ಖುಷಿ ಕೊಡುವ ಮತ್ತು ಬೇಸರಕ್ಕೆ ಕಾರಣ ಆಗುವ ಅಂಶಗಳನ್ನು ನೋಡೋಣ ಬನ್ನಿ. ಭಾರತೀಯ ಸೇನೆ. ಗೆಳೆಯರೆ, ಇಡೀ ಜಗತ್ತಲ್ಲಿ ಸೈನಿಕರ ಸಂಖ್ಯೆಯ ದೃಷ್ಟಿಯಿಂದ ನೋಡೋದಾದರೆ 2ನೇ ಸ್ಥಾನದಲ್ಲಿ ನಿಲ್ಲೋದು ನಮ್ಮ ಸೇನೆ. 1ನೇ ಸ್ಥಾನದಲ್ಲಿ ಚೈನಾ ಇದೆ. ಆದರೂ ಮುಂದಿನ ದಿನಗಳಲ್ಲಿ ಆ ಸ್ಥಾನವನ್ನು ಚೈನಾ ಕಳ್ಕೊಳ್ಳುತ್ತೆ. ಆಗ ಭಾರತವೇ ಅತಿ ಹೆಚ್ಚು ಸೈನಿಕರನ್ನು ಹೊಂದಿದ ದೇಶ ಅಂತ ಅನ್ನಿಸ್ಕೊಳ್ಳೋದು. ಯಾಕೆಂದರೆ ಚೈನಾ ತನ್ನ ಸೈನಿಕರ ಸಂಖ್ಯೆಯನ್ನು ಕಡಿಮೆ ಮಾಡ್ಕೊಳ್ತಾ ಇದೆ. ಹಾಗೆಯೇ ಅವರು ತಮ್ಮ ಸೇನೆಯನ್ನು ಆಧುನೀಕರಣಗೊಳಿಸುವ ಕಡೆಗೆ ಹೆಜ್ಜೆಗಳನ್ನು ಹಾಕ್ತಾ ಇದ್ದಾರೆ. ಇನ್ನು ಶಕ್ತಿ, ಧೈರ್ಯ, ಸಾಹಸ, ದೇಶಭಕ್ತಿ, ಕೌಶಲ್ಯ ಇವೆಲ್ಲವನ್ನು ನಾವು ನೋಡ್ತಾ ಹೋದರೆ ಚೈನಾಗಿಂತಲೂ ಗಟ್ಟಿಯಾಗಿ ಬಲವಾಗಿ ಕಾಣೋದು ಭಾರತದ ಸೇನೆ. ಹಾಗೆ ನೋಡಿದರೆ ಈ ಜಗತ್ತಲ್ಲಿ ಅತಿ ಬಲಿಷ್ಠ ಸೇನೆ ಅಂತ ಗುರುತಿಸ್ಕೊಳ್ಳೋದು ಅಮೆರಿಕದ ಸೈನ್ಯ. ಅಲ್ಲಿ ಸೈನಿಕರ ಸಂಖ್ಯೆ ಭಾರತಕ್ಕಿಂತ ಕಡಿಮೆ ಇರಬಹುದು, ಆದರೆ ಆಯುಧಗಳು, ಏರ್ಕ್ರಾಫ್ಟ್ ಕ್ಯಾರಿಯರ್ಗಳು, ಯುದ್ಧ ವಿಮಾನಗಳು, ಏರ್ ಡಿಫೆನ್ಸ್ ಸಿಸ್ಟಮ್ಗಳು, ಲೇಸರ್ ವೆಪನ್ಗಳು, ಡ್ರೋನುಗಳು, ಮಿಸೈಲುಗಳು, ಟ್ಯಾಂಕುಗಳು, ನ್ಯೂಕ್ಲಿಯರ್ ವಾರ್ ಹೆಡ್ಗಳು, ಹೀಗೆ ಪ್ರತಿಯೊಂದರಲ್ಲೂ ಅಮೆರಿಕದ ಸೇನೆ ಆಧುನಿಕವಾಗಿದೆ, ಹೆಚ್ಚು ಆಯುಧಗಳನ್ನು ಕೂಡ ಹೊಂದಿದೆ. ಹೀಗಾಗಿನೇ ಅಮೆರಿಕದ ಸೇನೆ ಜಗತ್ತಿನ ನಾನಾ ಭಾಗಗಳಲ್ಲಿ ತನ್ನ ಅಸ್ತಿತ್ವವನ್ನು ಹೊಂದಿದೆ, ಶಕ್ತಿಶಾಲಿ ಅಂತ ಕೂಡ ಅನ್ನಿಸ್ಕೊಳ್ತಾ ಇದೆ. ಇನ್ನು 2ನೇ ಸ್ಥಾನದಲ್ಲಿ ರಷ್ಯಾ ಕಾಣಿಸ್ಕೊಳ್ಳುತ್ತೆ. ಅವರ ಆಯುಧ ಬತ್ತಳಿಕೆ ಕೂಡ ತುಂಬ ದೊಡ್ಡದು. ಸೋವಿಯತ್ ಕಾಲದಿಂದಲೂ ಅವರು ಆಯುಧಗಳ ತಂತ್ರಜ್ಞಾನದಲ್ಲಿ ಹೊಸ ಅನ್ವೇಷಣೆಗಳನ್ನು ಮಾಡ್ತಾ ಬರ್ತಾ ಇದ್ದಾರೆ. ಹೀಗಾಗಿ ರಷ್ಯಾ ವೆಪನ್ ಟೆಕ್ನಾಲಜಿಯಲ್ಲಿ ಸಾಕಷ್ಟು ಮುಂದಿದೆ. ಇನ್ನು ಯುರೋಪ್ ಸೇನೆಗಳು ಕೂಡ ಸ್ಟ್ರಾಂಗ್ ಅನ್ನಿಸ್ಕೊಳ್ಳುತ್ತವೆ. ಅದಕ್ಕೆ ಕಾರಣ ಆಗೋದು ಅಲ್ಲಿನ ಆಯುಧಗಳು, ಅವರ ತಂತ್ರಜ್ಞಾನ. ಪಶ್ಚಿಮದ ದೇಶಗಳು ಅಮೆರಿಕ ಜೊತೆಗೂಡಿ ಆಯುಧ ತಂತ್ರಜ್ಞಾನವನ್ನು ಅಭಿವೃದ್ಧಿಪಡಿಸಿವೆ, ಆಯುಧಗಳನ್ನು ಜಂಟಿಯಾಗಿ ತಯಾರು ಮಾಡಿಕೊಳ್ಳುತ್ತವೆ. ಹೀಗಾಗಿ ಅವು ಕೂಡ ಸ್ಟ್ರಾಂಗ್ ಆಗಿ ಕಾಣಿಸ್ಕೊಳ್ಳುತ್ತವೆ. ಇಷ್ಟಾದರೂ ಯುದ್ಧದ ಅನುಭವ, ಖದರ್, ಕರೇಜ್ ಇವುಗಳಲ್ಲಿ ಭಾರತದ ಯೋಧರನ್ನ ಇವರು ಯಾರೂ ಮೀರಿಸೋದಕ್ಕೆ ಸಾಧ್ಯ ಆಗೋದಿಲ್ಲ. ಗೆಳೆಯರೆ, ಅಮೆರಿಕಾಗೋ, ರಷ್ಯಾಗೋ, ಚೈನಾಗೋ ಹೋಲಿಸ್ಕೊಂಡ್ರೆ ನಮ್ಮಲ್ಲಿ ಆಧುನಿಕ ಆಯುಧಗಳಿಲ್ಲ. ಇವತ್ತಿಗೂ ನಮ್ಮ ವಾಯುಪಡೆಯಲ್ಲಿ 5ನೇ ಜನರೇಷನ್ ಯುದ್ಧ ವಿಮಾನಗಳಿಲ್ಲ. ಇರೋ ಆಯುಧಗಳ ಸಂಖ್ಯೆ ಕೂಡ ದೊಡ್ಡದಲ್ಲ. ನಮ್ಮ ಸೇನೆ, ನಮ್ಮ ಶತ್ರುಗಳು ಹಾಗೂ ನಮ್ಮ ಗಡಿಗಳು ಇವುಗಳ ಜೊತೆ ಹೋಲಿಸ್ಕೊಂಡ್ರೆ ಭಾರತದ ಬತ್ತಳಿಕೆ ಯಾವತ್ತೂ ಸಮೃದ್ಧವಾಗಿದ್ದನ್ನು ನಾವು ನೋಡಲೇ ಇಲ್ಲ. ಇವತ್ತು ಕೂಡ ನಮ್ಮ ಆಯುಧಗಳ ಕೊರತೆ ಸಂಪೂರ್ಣವಾಗಿ ನೀಗಿಲ್ಲ. ನಮ್ಮ ವಾಯುಪಡೆಗೆ ಬೇಕಿರುವ ಅತ್ಯಾಧುನಿಕ ಯುದ್ಧ ವಿಮಾನಗಳನ್ನು ಕೊಡೋದಕ್ಕೆ ನಮಗೀಗಲೂ ಸಾಧ್ಯ ಆಗ್ತಾ ಇಲ್ಲ. ಸೈನ್ಯಕ್ಕೆ ಬೇಕಿರೋ ವೆಪನ್ ಸಿಸ್ಟಮ್ಗಳನ್ನು, ಟ್ಯಾಂಕ್ಗಳನ್ನು, ಹಾವಿಟ್ಜರ್ಗಳನ್ನು ಸರಿಯಾಗಿ ಒದಗಿಸಲಾಗ್ತಾ ಇಲ್ಲ. ನ್ಯೂಕ್ಲಿಯರ್ ಚಾಲಿತ ಸಬ್ಮರೀನ್ಗಳನ್ನು ನಾವಿನ್ನೂ ಸಿದ್ಧಪಡಿಸ್ಕೊಳ್ತಲೇ ಇದ್ದೀವಿ. ನಿಜ, ನಮ್ಮ ಹತ್ರ ವಾಯುಪಡೆಗೆ, ನೌಕಾಪಡೆಗೆ, ಸೇನೆಗೆ ಬೇಕಾದಷ್ಟು ಆಯುಧಗಳಿಲ್ಲ. ಆದರೂ ಭಾರತ ಇದುವರೆಗೆ ಯಾವ ಯುದ್ಧವನ್ನು ಸೋತಿಲ್ಲ. ಇನ್ನು 1962ರ ಚೈನಾ ಯುದ್ಧ ಕೂಡ ಅದು ಹಂಗೆ ಶುರುವಾಗಿ ಭಾರತ ಯುದ್ಧ ಮಾಡೋ ಮೊದಲೇ ಮುಗಿದು ಹೋಯ್ತು. ಹೀಗಾಗಿ ನಾವು ಅದನ್ನು ಸೋತ್ವಿ ಅಂತ ಅಂದ್ಕೋಬೇಕೇ ಹೊರತು ಯುದ್ಧ ಅಂತ ಮಾಡಿದ್ಯಾವುದೂ ನಾವು ಸೋತ ಉದಾಹರಣೆ ಇಲ್ಲ. 65ರ ಯುದ್ಧವನ್ನು ಭಾರತ ಗೆದ್ದಿತ್ತು. 71ರಲ್ಲಿ ಅಮೆರಿಕ, ಬ್ರಿಟನ್ಗಳ ವಿರೋಧ ಕಟ್ಟಿಕೊಂಡು ಕೂಡ ಪಾಕಿಸ್ತಾನವನ್ನು ವಿಭಜಿಸಿ ಬಾಂಗ್ಲಾನ ಸೃಷ್ಟಿ ಮಾಡ್ತು. ಕಾರ್ಗಿಲ್ ಯುದ್ಧದಲ್ಲಿ ಪಾಕಿಸ್ತಾನಕ್ಕೆ ಪಾಠ ಕಲಿಸ್ತು. ಸಿಯಾಚಿನ್ ಆಕ್ರಮಣದ ಪಾಕ್ ಪ್ರಯತ್ನವನ್ನು ನಮ್ಮ ಸೇನೆ ವಿಫಲಗೊಳಿಸ್ತು. ಮೊನ್ನೆ ಆಪರೇಷನ್ ಸಿಂಧೂರ್ ಸಮಯದಲ್ಲಿ ಕೂಡ ನಮ್ಮ ಬಳಿ ಇದ್ದ ಲಿಮಿಟೆಡ್ ಆಯುಧಗಳನ್ನೇ ಬಳಸಿ ಪಾಕಿಸ್ತಾನವನ್ನು ಮಟ್ಟ ಹಾಕಲಾಯಿತು. ಅವತ್ತು ಭಾರತ ಪಾಕಿಸ್ತಾನದ ಏರ್ ಬೇಸ್ಗಳ ಮೇಲೆ ದಾಳಿ ಮಾಡೋದಕ್ಕೆ ಶುರು ಮಾಡಿದ ಕೂಡಲೇ ಅಲ್ಲಿ ಅಮೆರಿಕ ಬಿಳಿ ಬಾವುಟ ಹಿಡ್ಕೊಂಡು ಬಂದು ನಿಲ್ಲಬೇಕಾಯಿತು. ಇಲ್ಲದೆ ಹೋಗಿದ್ರೆ ಪಾಕಿಸ್ತಾನವನ್ನು ಅವತ್ತೇ ಡಿನ್ಯೂಕ್ಲಿಯರೈಸ್ ಮಾಡೋ ಕೆಲಸ ಆಗಿ ಹೋಗ್ತಾ ಇತ್ತೋ ಏನೋ. ಅಷ್ಟರ ಮಟ್ಟಿಗೆ ಭಾರತೀಯ ಸೇನೆ ಪಾಕಿಸ್ತಾನದ ಮೇಲೆ ದಾಳಿ ಮಾಡ್ತು. ಅದು ಅತ್ಯಂತ ಕಡಿಮೆ ಫೆಸಿಲಿಟಿಗಳ ಸಹಾಯದಿಂದ. ಅದಕ್ಕೆ ಭಾರತೀಯ ಸೇನೆಯನ್ನು ಜಗತ್ತಿನ ಬಲಿಷ್ಠ ಸೇನೆ ಅಂತ ಹೇಳೋದು. ಆದರೆ ಪಾಕಿಸ್ತಾನದ ಮೇಲಿನ ಯುದ್ಧನೂ ಒಂದು ಯುದ್ಧನ ಅಂತ ನಿಮ್ಗೆ ಅನ್ನಿಸ್ಬೋದು. ಚೈನಾ ವಿಷಯದಲ್ಲಿ ಕೂಡ ಭಾರತ ಒಂದು ದೊಡ್ಡ ಡೆಟರೆನ್ಸನ್ನು ಇಟ್ಟುಕೊಂಡೇ ಕೂತಿದೆ. ಹಾಗಲ್ಲದೆ ಇದ್ದಿದ್ರೆ 2020ರ ಗಲ್ವಾನ್ ಸಂಘರ್ಷದ ನಂತರ ಚೈನಾ ತಾನಾಗಿ ಹಿಂದೆ ಬಿದ್ದು ಸಂಧಾನ ಮಾಡ್ಕೊಂಡು ಸೇನೆಯನ್ನು ಹಿಂದಕ್ಕೆ ಕರೆಸ್ಕೋತಾ ಇರಲಿಲ್ಲ. ಆ 4 ವರ್ಷ ಭಾರತದ ಯೋಧರು ಚೈನಾನ ಕಾಡಿದ ರೀತಿ, ಅಲ್ಲಿನ ಒಂದಷ್ಟು ಆಯಕಟ್ಟಿನ ಸ್ಥಳಗಳನ್ನು ವಶಪಡಿಸಿಕೊಂಡ ಶೈಲಿ, ಇವೆಲ್ಲ ಹಿಮಾಲಯದ ಕೊರೆಯುವ ಚಳಿಯಲ್ಲೂ ಚೈನಾದ ಹಣೆಯಲ್ಲಿ ಬೆವರು ಮೂಡಿಸಿದ್ದು ಸುಳ್ಳಲ್ಲ. ಅರೆ, ಇದನ್ನೆಲ್ಲ ಇವಾಗ ಯಾಕೆ ಹೇಳ್ತಾ ಇದ್ದೀನಿ ಅಂತ ನೀವು ಅಂದ್ಕೊಂಡ್ರಾ? ಗೆಳೆಯರೆ, ನಮಗೇನೇ ಶೌರ್ಯ ಸಾಹಸಗಳಿದ್ರೂ ಕೂಡ ಇದು ಆಧುನಿಕ ಯುದ್ಧಗಳ ಯುಗ. ಸೈನಿಕರ ಸಂಖ್ಯೆಗಿಂತ ಅವರ ಬಳಿ ಇರೋ ಆಯುಧಗಳ ಶಕ್ತಿ ಮುಖ್ಯ ಆಗೋ ಸಂದರ್ಭ ಇದು. ಬಲಿಷ್ಠ ಯುದ್ಧ ವಿಮಾನಗಳು, ಬಿಯಾಂಡ್ ದ ವಿಜುವಲ್ ರೇಂಜ್ನ ಮಿಸೈಲುಗಳು ಬೇಕಿರೋ ಕಾಲ ಇದು. ಆದರೆ
ಭಾರತೀಯ ವಾಯುಪಡೆಗೆ ಬೇಕಾದ ಯುದ್ಧ ವಿಮಾನಗಳನ್ನು ಪೂರೈಸೋದ್ರಲ್ಲೇ ಸರ್ಕಾರ ವಿಫಲವಾಗ್ತಾ ಇದೆ. ನಾವು HAL ತೇಜಸ್ ಯುದ್ಧ ವಿಮಾನಗಳನ್ನು ನಂಬಿಕೊಂಡು ಕೂತಿದ್ದೀವಿ. ಆದರೆ HALಗೆ ಕೊಟ್ಟ ಮಾತನ್ನು ಉಳಿಸ್ಕೊಳ್ಳೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಭಾರತೀಯ ವಾಯುಪಡೆಗೆ ಕೊಡಬೇಕಿದ್ದ ತೇಜಸ್ ಮಾರ್ಕ್ 1A ಯುದ್ಧ ವಿಮಾನಗಳ ಡೆಲಿವರಿಯನ್ನು HAL ಮತ್ತೆ ತಡ ಮಾಡ್ತಾ ಇದೆ. ಈ ಮಾರ್ಚ್ಗೆ 5 ತೇಜಸ್ ಯುದ್ಧ ವಿಮಾನಗಳು ಭಾರತೀಯ ವಾಯುಪಡೆಯನ್ನು ಸೇರಬೇಕಿತ್ತು. ಆದರೆ ಸಾಕಷ್ಟು ಕಾರಣಗಳಿಂದ ಅವುಗಳ ಸೇರ್ಪಡೆ ಸಾಧ್ಯವಾಗದೇ ಇರಬಹುದು ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ HALಗಿರೋ ಮಿತಿಗಳೇನು, ಅಲ್ಲಿ ಉಂಟಾಗ್ತಾ ಇರೋ ಸಮಸ್ಯೆಗಳೇನು ಅನ್ನೋದನ್ನು ನೋಡೋ ಮೊದಲು ನಿಮಗೆ ತೇಜಸ್ ಮಾರ್ಕ್ 1A ಬಗ್ಗೆ ಒಂದಷ್ಟು ಮಾಹಿತಿಯನ್ನು ಕೊಟ್ಟು ಬಿಡ್ತೀನಿ. ಸ್ನೇಹಿತರೆ, ಇಲ್ಲಿ ನಿಮಗೊಂದು ಸಣ್ಣ ಮಾಹಿತಿಯನ್ನು ಕೊಡೋದಿದೆ. ಇದೇ ಮಾರ್ಚ್ 9ಕ್ಕೆ ಸೆವೆನ್ ಸ್ಯಾಂಡ್ಸ್ ಟೂರಿಸಂ ಕಂಪನಿ ಕಾಶಿ ಅಯೋಧ್ಯೆಗೆ ಮತ್ತೊಂದು ಟ್ರಿಪ್ ಅನ್ನು ಆಯೋಜಿಸಿದೆ. ಇದಕ್ಕಾಗಿ ಅವರೊಂದು ಬೆಸ್ಟ್ ಆಫರ್ ಪ್ರೈಸ್ ಅನ್ನು ಕೊಡ್ತಾ ಇದ್ದಾರೆ. 33,500 ರೂಪಾಯಿಗೆ ಕಾಶಿ ಅಯೋಧ್ಯೆ ತ್ರಿವೇಣಿ ಸಂಗಮಕ್ಕೆ ಕರ್ಕೊಂಡು ಹೋಗ್ತಾರೆ. ಇದು 3 ರಾತ್ರಿಗಳು ಹಾಗೂ 4 ದಿನಗಳ ಟ್ರಿಪ್ ಆಗಿರುತ್ತೆ. ಈ ಪ್ಯಾಕೇಜಲ್ಲಿ ಫ್ಲೈಟ್ ಟಿಕೆಟ್ಸ್ ಇರುತ್ತೆ, 3 ಸ್ಟಾರ್ ಹೋಟೆಲಲ್ಲಿ ಸ್ಟೇ ಇರುತ್ತೆ, ಊಟ ತಿಂಡಿ ಪ್ರತಿಯೊಂದನ್ನು ವ್ಯವಸ್ಥೆ ಮಾಡ್ತಾರೆ. ಹಾಗೆ ಸುಖವಾಗಿ ನಿಮಗೆ ದೇವರ ದರ್ಶನ ಆಗುತ್ತೆ. AC ಟ್ರಾನ್ಸ್ಪೋರ್ಟ್ ವ್ಯವಸ್ಥೆ ಇರುತ್ತೆ. ಬೋಟಿಂಗ್ ಮತ್ತು ಆಟೋ ಚಾರ್ಜಸ್ ಅನ್ನು ಕೂಡ ಅವರೇ ನೋಡ್ಕೋತಾರೆ. ಜೊತೆಗೆ 24x7 ಟೂರ್ ಮ್ಯಾನೇಜರ್ ಅಸಿಸ್ಟೆನ್ಸ್ ಅನ್ನ ನಿಮಗೆ ಕೊಡಲಾಗುತ್ತೆ. ಹಿರಿಯ ನಾಗರಿಕರ ಬಗ್ಗೆ ವಿಶೇಷ ಕಾಳಜಿಯನ್ನು ಕೂಡ ತಗೊಳ್ಳಲಾಗುತ್ತೆ. ಹೊರಡೋ ದಿನ ಮಾರ್ಚ್ 9. ಕೆಲವು ಸೀಟುಗಳು ಲಭ್ಯ ಇವೆ. ಆಸಕ್ತರು 7022848666 702228486666 ನಂಬರ್ಗೆ ಕಾಲ್ ಮಾಡಿ ನಿಮ್ಮ ಸೀಟನ್ನು ಕನ್ಫರ್ಮ್ ಮಾಡ್ಕೊಳ್ಳಿ. ಸ್ನೇಹಿತರೆ, ಇದು ಸಿಂಗಲ್ ಎಂಜಿನ್ ಲೈಟ್ ಕಾಂಬ್ಯಾಟ್ ಏರ್ಕ್ರಾಫ್ಟ್ 4.5 ಜನರೇಷನ್ನ ಯುದ್ಧ ವಿಮಾನ. ಇದನ್ನು HAL ಹಾಗೂ ADAಗಳು ಒಟ್ಟಾಗಿ ನಿರ್ಮಾಣ ಮಾಡಿದ್ದು 2015ರಲ್ಲಿ ಇವುಗಳನ್ನು ಸೇನೆಗೆ ಸೇರ್ಪಡೆ ಮಾಡಿಕೊಳ್ಳಾಯಿತು. ಇವು ಸಿಂಗಲ್ ಸೀಟ್ ಫೈಟರ್ ಏರ್ಕ್ರಾಫ್ಟ್ಗಳಾಗಿದ್ದು ಇವುಗಳಲ್ಲಿ ಜನರಲ್ ಎಲೆಕ್ಟ್ರಿಕ್ನ 404 ಎಂಜಿನನ್ನು ಬಳಸಲಾಗಿದೆ. ಮ್ಯಾಕ್ 1.6 ವೇಗವನ್ನು ಈ ಯುದ್ಧ ವಿಮಾನ ಹೊಂದಿದೆ. ಹಾಗೆ 13.2 ಮೀಟರ್ ಉದ್ದ, 8.8 ಮೀಟರ್ ವಿಂಗ್ ಸ್ಪ್ಯಾನ್ ಅನ್ನು ಹೊಂದಿರೋ ಈ ಯುದ್ಧ ವಿಮಾನ 50,000 ಅಡಿಗಳಷ್ಟು ಎತ್ತರಕ್ಕೆ ಹಾರುವ ಶಕ್ತಿಯನ್ನು ಹೊಂದಿದೆ. ಈ ಯುದ್ಧ ವಿಮಾನದಲ್ಲಿ ಏರ್ ಟು ಏರ್ ಹಾಗೂ ಏರ್ ಟು ಸರ್ಫೇಸ್ ಮಿಸೈಲ್ಗಳನ್ನು ಅಳವಡಿಸೋದಕ್ಕೆ ಸಾಧ್ಯ ಆಗುತ್ತೆ. ಅತ್ಯಾಧುನಿಕ ಏವಿಯಾನಿಕ್ಸ್ ಅನ್ನ ಈ ತೇಜಸ್ ಹೊಂದಿದೆ. ಹಾಗೆ ಈ ತೇಜಸ್ MK1ಗಳನ್ನು ಮತ್ತಷ್ಟು ಅಪ್ಗ್ರೇಡ್ ಮಾಡಿ ಅದಕ್ಕೆ ತೇಜಸ್ MK1A ಅನ್ನೋ ಕೋಡನ್ನು ಕೊಡಲಾಗಿದೆ. ಇದರಲ್ಲಿ ವಾಯುಪಡೆಯ ಅಗತ್ಯಕ್ಕೆ ತಕ್ಕ ಹಾಗೆ ಅತ್ಯಾಧುನಿಕ ರಡಾರ್ ವ್ಯವಸ್ಥೆ ಮತ್ತು ಎಲೆಕ್ಟ್ರಾನಿಕ್ ವಾರ್ಫೇರ್ ಸಿಸ್ಟಮ್ಗಳನ್ನು ಅಳವಡಿಸಿದ್ದಾರೆ. ಹಾಗೆಯೇ ಈ ವಿಮಾನ 2021ರಲ್ಲಿ ಸೇನೆಗೆ ಸೇರ್ಪಡೆಯಾಗುವ ಹಂತಕ್ಕೆ ಬಂತು. 2023ರ ಹೊತ್ತಿಗೆ 2 MK1Aಗಳನ್ನು ಭಾರತೀಯ ವಾಯುಪಡೆಗೆ ಹಸ್ತಾಂತರಿಸೋದಕ್ಕೆ HAL ನಿರ್ಧಾರ ಮಾಡಿತು. ಆದರೆ ಅದು ಸಾಧ್ಯ ಮಾತ್ರ ಆಗಲಿಲ್ಲ. ಇಲ್ಲಿ ತೇಜಸ್ MK1A ಈಗಾಗಲೇ ಸಾಕಷ್ಟು ಪರೀಕ್ಷೆಗಳನ್ನು ಎದುರಿಸಿದೆ. ಅದರಲ್ಲೂ 2 ಮಿಸೈಲ್ ಫೈರಿಂಗ್, ಲೇಸರ್ ಗೈಡೆಡ್ ಬಾಂಬ್ ದಾಳಿಯ ಪರೀಕ್ಷೆಯನ್ನು ಯಶಸ್ವಿಯಾಗಿ ಮುಗಿಸಿದೆ. ಆದರೆ ಫೈನಲ್ ಅಪ್ರೂವಲ್ಗೆ ಅಗತ್ಯ ಇರುವ ಸ್ಟಾಫ್ ಕ್ವಾಲಿಟೇಟಿವ್ ರಿಕ್ವೈರ್ಮೆಂಟ್ಸ್ ಮತ್ತು ಮ್ಯಾಂಡೇಟರಿ ಆಪರೇಷನಲ್ ಡೆಮಾನ್ಸ್ಟ್ರೇಷನ್ಗಳು ಇನ್ನೂ ಕೂಡ ಬಾಕಿ ಇವೆ. ಇಲ್ಲಿ ಈ ಎರಡೂ ಕೂಡ ವಾಯುಪಡೆಯ ಅತಿ ಮುಖ್ಯ ಪರೀಕ್ಷೆಗಳು ಅನ್ನಿಸ್ಕೊಳ್ಳುತ್ತವೆ. ಅದರಲ್ಲೂ ಸ್ಟಾಫ್ ಕ್ವಾಲಿಟೇಟಿವ್ ರಿಕ್ವೈರ್ಮೆಂಟ್ಸಲ್ಲಿ ಆ ಯುದ್ಧ ವಿಮಾನದ ಓವರ್ ಫ್ಲೈಟ್ ಎನ್ವಲಪ್ ವ್ಯಾಲಿಡೇಷನ್, ಏವಿಯಾನಿಕ್ಸ್ ಮತ್ತು ಸೆನ್ಸಾರ್ ಇಂಟಿಗ್ರೇಷನ್, ಎಲೆಕ್ಟ್ರಾನಿಕ್ ವಾರ್ಫೇರ್ ಪರ್ಫಾರ್ಮೆನ್ಸ್, ರಿಲಯಬಿಲಿಟಿ ಮತ್ತು ಮೇಂಟೈನಬಿಲಿಟಿ ಪ್ಯಾರಾಮೀಟರ್ಸ್ ಹಾಗೂ ಆಪರೇಷನಲ್ ಸೂಟಬಿಲಿಟಿಯನ್ನು ಕೂಡ ಭಾರತೀಯ ವಾಯುಪಡೆ ಪರೀಕ್ಷೆ ಮಾಡುತ್ತೆ. ಇವೆಲ್ಲವೂ ಸರಿ ಇದೆ ಅನ್ನೋದು ಕನ್ಫರ್ಮ್ ಆದ ನಂತರ ಈ ಯುದ್ಧ ವಿಮಾನಗಳನ್ನು ವಾಯುಪಡೆಗೆ ಸೇರ್ಪಡೆ ಮಾಡಿಕೊಳ್ಳಲಾಗತ್ತೆ. ಹೀಗಾಗಿನೇ ಈ ಎಲ್ಲ ಪರೀಕ್ಷೆಗಳನ್ನು ಮುಗಿಸೋ ನಿಟ್ಟಲ್ಲಿ HAL ಸಿದ್ಧತೆಗಳನ್ನು ಮಾಡ್ಕೋಬೇಕಿದೆ. ಗೆಳೆಯರೆ, 2021ರ ಫೆಬ್ರವರಿಯಲ್ಲಿ ಸುಮಾರು 48,000 ಕೋಟಿ ರೂಪಾಯಿ ವೆಚ್ಚದಲ್ಲಿ ಒಟ್ಟು 83 ತೇಜಸ್ MK1A ಯುದ್ಧ ವಿಮಾನಗಳಿಗೆ ಸರ್ಕಾರ ಬೇಡಿಕೆಯನ್ನು ಸಲ್ಲಿಸಿತು. ಅದರಲ್ಲಿ 10 ಟ್ರೈನಿಂಗ್ ವಿಮಾನಗಳಾದರೆ ಇನ್ನುಳಿದ 73 ಫೈಟರ್ ಜೆಟ್ಗಳಾಗಿದ್ದವು. ಹಾಗೆಯೇ ಒಪ್ಪಂದ ಆದ ನಂತರದ 3 ವರ್ಷಗಳಲ್ಲಿ ಅಂದರೆ 2024ರ ಒಳಗೆ 2 ತೇಜಸ್ ಮಾರ್ಕ್ 1Aಗಳನ್ನು HAL ಭಾರತೀಯ ಏರ್ಫೋರ್ಸ್ಗೆ ಕೊಡಬೇಕಿತ್ತು. ಆದರೆ ಅದು ಸಾಧ್ಯ ಆಗಲಿಲ್ಲ. ಇನ್ನು 2023ರಲ್ಲಿ ಭಾರತೀಯ ರಕ್ಷಣಾ ಇಲಾಖೆ ಮತ್ತೆ 66,500 ಕೋಟಿ ರೂಪಾಯಿ ವೆಚ್ಚದಲ್ಲಿ 97 ತೇಜಸ್ MK1A ಯುದ್ಧ ವಿಮಾನಗಳಿಗೆ ಮತ್ತೊಂದು ಆರ್ಡರ್ ಅನ್ನು ಪ್ಲೇಸ್ ಮಾಡಿತು. ಈ ಎರಡೂ ಒಪ್ಪಂದಗಳಿಂದ HAL
180 ಯುದ್ಧ ವಿಮಾನಗಳನ್ನು ಸಿದ್ಧಪಡಿಸಬೇಕಿದೆ. ಹಾಗೆ ಈ ಯುದ್ಧ ವಿಮಾನಗಳು ವಾಯುಪಡೆಯನ್ನು ಸೇರಿದರೆ ಭಾರತೀಯ ವಾಯುಪಡೆಯಲ್ಲಿ ನಿವೃತ್ತಿಯನ್ನು ಪಡ್ಕೊಂಡಿರುವ MiG-21 ಜಾಗವನ್ನು ಈ ತೇಜಸ್ ಮಾರ್ಕ್ 1A ತುಂಬುತ್ತವೆ. ಆದರೆ ಅದು ಯಾವಾಗ ಸಾಧ್ಯ ಆಗುತ್ತೆ ಅನ್ನೋ ಪ್ರಶ್ನೆ ಇವತ್ತಿಗೂ ಕಾಡ್ತಲೇ ಇದೆ. ಭಾರತೀಯ ವಾಯುಪಡೆಗೆ ಬೇಕಾದ ಯುದ್ಧ ವಿಮಾನಗಳನ್ನೇ ಸಿದ್ಧ ಮಾಡಿಕೊಡೋದಕ್ಕೆ ಸಾಧ್ಯವಾಗದ HAL ರಫ್ತು ಮಾಡೋದಕ್ಕೆ ಯಾವ ಕಾಲಕ್ಕೆ ನಮಗೆ ಯುದ್ಧ ವಿಮಾನಗಳನ್ನು ಕೊಡುತ್ತೆ? ಈ ಪ್ರಶ್ನೆ ಬೃಹದಾಕಾರವಾಗಿ ನಿಂತಿದೆ. ಗೆಳೆಯರೆ, ಇಲ್ಲಿ HAL ಅನ್ನೋದು ಭಾರತದ ಅತ್ಯಂತ ಹಳೆಯ ಹಾಗೂ ಸರ್ಕಾರಿ ಕಾರ್ಖಾನೆ. ಹೀಗಾಗಿ ಅಲ್ಲಿನ ಕೆಲಸ ಮಾಡುವ ವ್ಯವಸ್ಥೆನೇ ಜಡ್ಡುಗಟ್ಟಿರಬೇಕು. ಹೆಂಗೂ ಸರ್ಕಾರ ಒಪ್ಪಂದ ಮಾಡ್ಕೊಂಡಾಗಿದೆ, ಯಾವಾಗ ಡೆಲಿವರಿ ಕೊಟ್ಟರೆ ಏನು ಅನ್ನೋ ಮನಸ್ಥಿತಿ. ಹಾಗೆ ಪ್ರತಿ ತಿಂಗಳು ಸಂಬಳ ಬರ್ತಾ ಇರುತ್ತೆ, ಟಾರ್ಗೆಟ್ಗಳಿರೋದಿಲ್ಲ. ಹೀಗಾಗಿ ಕೆಲಸ ಮಾಡಿದರೂ ನಡೆಯುತ್ತೆ, ಮಾಡದೇ ಇದ್ದರೂ ನಡೆಯುತ್ತೆ ಅನ್ನೋ ಬೇಜವಾಬ್ದಾರಿ ಇವೆಲ್ಲ HAL ಅಲ್ಲಿ ತುಂಬಾ ಇರುವ ಹಾಗೆ ಕಾಣ್ತಾ ಇದೆ. ಅವರು ಒಪ್ಪಿಕೊಂಡ ಸಮಯಕ್ಕೆ ಯುದ್ಧ ವಿಮಾನಗಳನ್ನು ಡೆಲಿವರಿ ಮಾಡಿದ ಉದಾಹರಣೆನೇ ಇಲ್ವೇನೋ? ಇಲ್ಲಿ GE ಇಂಜಿನ್ಗಳ ಪೂರೈಕೆಯಲ್ಲಿ ವ್ಯತ್ಯಾಸ ಆಗಿದೆ ಅನ್ನೋದು ಎಷ್ಟು ನಿಜಾನೋ, HAL ತುಂಬಾನೇ ಮುತುವರ್ಜಿ ವಹಿಸಿ ಕೆಲಸ ಮಾಡ್ತಾ ಇಲ್ಲ ಅನ್ನೋದು ಕೂಡ ಅಷ್ಟೇ ನಿಜ. ಇನ್ನು ರಕ್ಷಣಾ ವಲಯದಲ್ಲಿ ಕೂಡ ಲಂಚದ ವಾಸನೆ ಇಲ್ಲ ಅಂತೇನಲ್ಲ ಬಿಡಿ, ಅದರದ್ದು ತುಂಬ ದೊಡ್ಡ ಕಥೆನೇ ಇದೆ. ಇಲ್ಲಿ ಆ ವಿಷಯ ಬೇಡ. ಸದ್ಯಕ್ಕೆ HAL ಶೀಘ್ರವಾಗಿ ವಾಯುಪಡೆಗೆ ಬೇಕಿರೋ ಎಲ್ಲ ಪರೀಕ್ಷೆಗಳನ್ನು ಮುಗಿಸಿ ಆದಷ್ಟು ಬೇಗ ತೇಜಸ್ಸನ್ನು ವಾಯುಪಡೆ ಸೇರೋ ಹಾಗೆ ಮಾಡಬೇಕಿದೆ. ಈ ಮೂಲಕ ಭಾರತದ ಯುದ್ಧ ವಿಮಾನ ಭಾರತೀಯ ವಾಯುಪಡೆಯಲ್ಲಿ ಅತ್ಯುತ್ತಮ ಪ್ರದರ್ಶನವನ್ನು ತೋರಿಸಿದ್ರೆ ಮತ್ತು HAL ತನ್ನ ನಿರ್ಮಾಣ ಸಾಮರ್ಥ್ಯವನ್ನು ಹೆಚ್ಚು ಮಾಡ್ಕೊಂಡ್ರೆ ಅದರಿಂದ ವಿದೇಶಗಳ ಆರ್ಡರ್ ಕೂಡ ಬರೋ ಸಾಧ್ಯತೆ ಇರುತ್ತೆ. ಇಲ್ಲಿ ಕೇವಲ ನಮ್ಮ ದೇಶದ ರಕ್ಷಣೆ ಮಾತ್ರ ಅಲ್ಲ, ಭಾರತದ ರಫ್ತನ್ನು ಕೂಡ ಹೆಚ್ಚಿಸೋದಕ್ಕೆ ಇದು ಸಹಕಾರಿಯಾಗತ್ತೆ. ಹೀಗಾಗಿನೇ HAL ಇಲ್ಲಿ ಸ್ವಲ್ಪ ಕಾಳಜಿ ತಗೊಂಡು ಕೆಲಸ ಮಾಡಬೇಕು. ಸ್ನೇಹಿತರೆ, ಭಾರತೀಯ ಸೇನೆಗೆ, ವಾಯುಪಡೆಗೆ, ನೌಕಾಪಡೆಗೆ ಬೇಕಿರೋ ಆಯುಧಗಳ ಪೂರೈಕೆನೇ ಸರಿಯಾಗಿ ಆಗದೆ ಇದ್ದಾಗ ಅವರು ಇರೋ ಸವಲತ್ತುಗಳಲ್ಲೇ ದೇಶದ ಗಡಿಗಳನ್ನು ಕಾಪಾಡ್ತಾ ಇದ್ದಾರೆ ನೋಡಿ. ಹೀಗಾಗಿನೇ ನಮ್ಮ ಸೈನಿಕರನ್ನು ನಾವು ಸದಾ ಕಾಲ ಸ್ಮರಿಸಬೇಕಾಗಿ ಬರುತ್ತೆ. ಇನ್ನು ಮೊನ್ನೆ ನಿವೃತ್ತ ಏರ್ ಚೀಫ್ ಮಾರ್ಷಲ್ ಧನೋವಾ ಚಾನಲ್ ಒಂದಕ್ಕೆ ಸಂದರ್ಶನವನ್ನು ಕೊಡ್ತಾ ಇದ್ರು. ಆ ಸಂದರ್ಭದಲ್ಲಿ ಬಾಲಾಕೋಟ್ ದಾಳಿಯ ನಂತರ ಪಾಕಿಸ್ತಾನ ಭಾರತದ ವಿರುದ್ಧ ದಾಳಿ ಮಾಡೋದಕ್ಕೆ F-16 ಯುದ್ಧ ವಿಮಾನಗಳನ್ನು ಕಳುಹಿಸಿದೆ ಅನ್ನೋದು ಗೊತ್ತಾದ ನಂತರ ಕೂಡ ನಾವು MiG-21ಗಳನ್ನು F-16 ವಿರುದ್ಧ ಕಳುಹಿಸಿದ್ದು ಯಾಕೆ ಅಂತ ಸಂದರ್ಶಕರು ಕೇಳ್ತಾರೆ. ಅದಕ್ಕೆ ನಿವೃತ್ತ ಚೀಫ್ ಮಾರ್ಷಲ್ ಅವರು ಕೊಟ್ಟಿದ್ದು ಉತ್ತರ ಅಲ್ಲ, ಮರುಪ್ರಶ್ನೆ. ಹಾಗಾದ್ರೆ ಅವತ್ತು ನಾವು ಯಾವ ಯುದ್ಧ ವಿಮಾನವನ್ನು ತಗೊಂಡು ಹೋಗಬೇಕಿತ್ತು? ಅವತ್ತಿಗೆ ನಮ್ಮ ಹತ್ರ ಯಾವ ವಿಮಾನ ಇತ್ತು? ರಫೇಲ್ ಬಂದಿರಲಿಲ್ಲ, ತೇಜಸ್ಸಿಗೆ ಆಯುಧಗಳನ್ನು ಫಿಕ್ಸ್ ಮಾಡಿರಲಿಲ್ಲ, ಹಳೆ MiG ಬಿಟ್ಟರೆ ಏನಿತ್ತು ನಮ್ಮ ಬಳಿ ಅಂತ ಆ ಏರ್ ಚೀಫ್ ಮಾರ್ಷಲ್ ಪ್ರಶ್ನೆ ಮಾಡ್ತಾರೆ. ಆ MiG ಕೂಡ ಅಮೆರಿಕಾದ ಬಲಿಷ್ಠ F-16 ಹೊಡೆದು ಹಾಕ್ತು. ಅಲ್ಲಿ ಕೆಲಸ ಮಾಡಿದ್ದು ಯುದ್ಧ ವಿಮಾನದ ತಾಕತ್ತಲ್ಲ, ನಮ್ಮ ವಾಯುಪಡೆಯ ಯೋಧರ ಕ್ಷಮತೆ ಮತ್ತು ಕೌಶಲ್ಯ. ನಮ್ಮ ಹತ್ರ ಏನಿರುತ್ತೆ ಅದರಲ್ಲೇ ಶತ್ರುಗಳನ್ನು ಎದುರಿಸ್ತೀವಿ, ಮಣಿಸ್ತೀವಿ ಅಂತಾರೆ ಆ ನಿವೃತ್ತ ಏರ್ ಚೀಫ್ ಮಾರ್ಷಲ್ ಧನೋವಾ. ಅದಕ್ಕೇನೆ ಭಾರತೀಯ ಯೋಧರನ್ನ ಜಗತ್ತಿನ ಬಲಿಷ್ಠ ಸೈನಿಕರು ಅಂತ ಹೇಳಿದ್ದು. ನಮ್ಮಲ್ಲಿ ವಿದೇಶಗಳಿಂದ ಆಯುಧಗಳನ್ನು ಖರೀದಿ ಮಾಡೋದಕ್ಕೆ ಹೋದರೆ ಅಲ್ಲಿ ಸ್ಕ್ಯಾಮ್ಗಳ ವಾಸನೆ ಶುರು ಆಗುತ್ತೆ. ಆರೋಪಗಳ ಮಳೆ ಸುರಿಸೋದಕ್ಕೆ ಕೆಲವರು ನಿಂತ್ಕೋತಾರೆ. ವಿದೇಶಿ ಸ್ಪರ್ಧೆ ಮತ್ತು ಲಾಬಿಗಳು ಕೂಡ ಒಂದಷ್ಟು ಅಪಪ್ರಚಾರವನ್ನು ಶುರು ಮಾಡುತ್ತವೆ. ಹೋಗ್ಲಿ, ನಮ್ಮಲ್ಲೇ ತಯಾರು ಮಾಡಿಕೊಂಡು ಬಿಡೋಣ ಅಂದರೆ ನಮ್ಮ ಸರ್ಕಾರಿ ತಯಾರಿಕಾ ವ್ಯವಸ್ಥೆ ಅದಕ್ಕೆ ಸಹಕರಿಸೋದಿಲ್ಲ. ಗೆಳೆಯರೆ, ಕಮ್ಯುನಿಸ್ಟ್ ದೇಶಗಳಲ್ಲಿ ಎಲ್ಲವನ್ನೂ ಸರ್ಕಾರಿ ಕಂಪನಿಗಳೇ ಮಾಡುತ್ತವೆ. ಅಲ್ಲಿ ಚೆನ್ನಾಗಿ ಕೆಲಸ ಕೂಡ ನಡೆಯುತ್ತೆ. ಕೆಲಸ ಮಾಡದೇ ಇದ್ರೆ ಏನಾಗುತ್ತೆ ಅನ್ನೋದು ಅಲ್ಲಿನ ಕಾರ್ಮಿಕರಿಗೆ ಕೂಡ ತುಂಬ ಚೆನ್ನಾಗಿ ಗೊತ್ತಿದೆ. ಆದರೆ ಪ್ರಜಾಪ್ರಭುತ್ವ ವ್ಯವಸ್ಥೆಗಳಲ್ಲಿ ಸರ್ಕಾರಿ ನೌಕರರಿಂದ ಕೆಲಸ ಮಾಡಿಸೋದಿದೆ ನೋಡಿ, ಅದು ತುಂಬ ಕಷ್ಟ. ಹೀಗಾಗಿನೇ ಅಲ್ಲಿ ಎಲ್ಲವೂ ಖಾಸಗೀಕರಣಗೊಳ್ತಾ ಹೋಗುತ್ತವೆ. ಅಮೆರಿಕ, ಯುರೋಪ್ನಂಥ ದೇಶಗಳಲ್ಲಿ ಡಿಫೆನ್ಸ್ ಕ್ಷೇತ್ರದಲ್ಲಿ ಸಾಧನೆಯನ್ನು ಮಾಡ್ತಾ ಇರೋದು ಖಾಸಗಿ ಕಂಪನಿಗಳೇ. ನಮ್ಮಲ್ಲಿ ಅದನ್ನು ಮಾಡೋದಕ್ಕೆ ಹೋದರೆ ಸರ್ಕಾರಿ ಕಂಪನಿಗಳ ಟ್ರೇಡ್ ಯೂನಿಯನ್ ಲಾಬಿಗಳು ಎದ್ದು ಬಿಡುತ್ತವೆ. ಈ ಮಾತನ್ನು ಹೇಳ್ತಾ ಇರೋದು ಕೂಡ ನಾನಲ್ಲ, ಇದು ಕೂಡ ನಿವೃತ್ತ ಏರ್ಫೋರ್ಸ್ ಅಧಿಕಾರಿಗಳು ಹೇಳ್ತಾ ಇರೋ ಮಾತೆ. ಹಾಗಾದರೆ ಈ ದೇಶದ ಸೈನಿಕನಿಗೆ ಆಯುಧ ಸಿಗೋದು ಯಾವಾಗ? ಇದು ಗೆಳೆಯರೆ ತೇಜಸ್ ಯುದ್ಧ ವಿಮಾನಕ್ಕೆ ಸಂಬಂಧಿಸಿದ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.